ಈ ವಿಡಿಯೋದ ಮೊದಲ ಭಾಗದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈಯವರ ಜೀವನದ ಕುರಿತು ಕಿರುಪರಿಚಯ ಮಾಡಲಾಗಿತ್ತು. ಈ ವಿಡಿಯೋದಲ್ಲಿ ಅವರ ಕೃತಿಗಳ ಕುರಿತು ಕಿರು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡಲಾಗಿದೆ. ಗೋವಿಂದ ಪೈಯವರ ಸಾಹಿತ್ಯ ರಚನೆಗಳನ್ನು ಕುರಿತು ನಾವು ನೋಡುವುದಾದ್ರೆ, ಗಿಳಿವಿಂಡು ಅನ್ನುವಂಥದ್ದು ಇವರ ಪ್ರಥಮ ಕವನ ಸಂಕಲನ. ತಮ್ಮ ಶಿಷ್ಯರಾದಂತಹ ಪೈಯವರು ಹೆಚ್ಚು ಹೆಚ್ಚು ಕವನಗಳನ್ನ ಬರೆಯುತ್ತಿರುವುದನ್ನು ಗಮನಿಸಿದಂತಹ ಪಂಜೆ ಮಂಗೇಶರಾಯರು ಬಾಲ ಸಾಹಿತ್ಯ ಮಂಡಲದ ಮೂಲಕ ಈ ಗಿಳಿವಿಂಡು ಅನ್ನುವಂಥ ಕವನ ಸಂಕಲನವನ್ನ ಹೊರತರುತ್ತಾರೆ. ಇದರಲ್ಲಿ ಉಮರ್ ಖಾಯಂನ 50 ರುಬಾಯತ್ಗಳ ಅನುವಾದ ಸಂಗ್ರಹವನ್ನ ನೋಡ್ಬೋದು. ಜೊತೆಗೆ ಗಿಳಿವಿಂಡು ಅನ್ನುವಂಥದ್ದು ಬ್ರೌನಿಂಗ್ನ ಇಂಗ್ಲಿಷ್ ಕವಿತೆಯ ಅನುವಾದ. ಚಿಟ್ಟೆಗೆ ಅನ್ನುವಂಥದ್ದು ವರ್ಡ್ಸ್ವರ್ತ್ನ ಕವಿತೆಯ ಅನುವಾದ ಆದ್ರೆ, ಬಾನಕ್ಕಿ ಅನ್ನುವಂಥದ್ದು ಶೆಲ್ಲಿಯ ಟು ಎ ಸ್ಕೈಲಾರ್ಕ್ ಎಂಬ ಇಂಗ್ಲಿಷ್ ಕವಿತೆಯ ಅನುವಾದ. ಹಿಂದೂಸ್ತಾನ್ ಅಮಾರ ಅನ್ನುವಂಥದ್ದು ಮಹಮ್ಮದ್ ಇಕ್ಬಾಲನ ಕವಿತೆಯ ಅನುವಾದ. ವಿದಾಯ ರವೀಂದ್ರರ ಕವಿತೆಯ ಅನುವಾದವಾಗಿರುವಂಥದ್ದು. ಕೊಳಗೊಳದ ಮನವಿ ಅನ್ನುವಂಥದ್ದು ಥಿಯೋಡರ್ ಕಾರ್ನರ್ನ ಜರ್ಮನ್ ಕವಿತೆಯ ಅನುವಾದ. ಇವರ ನಂದಾದೀಪ ಅನ್ನುವಂತಹ 2ನೇ ಕವನ ಸಂಕಲನವು ಇವರ ಜೀವಿತಾವಧಿಯಲ್ಲಿ ಪ್ರಕಟವಾಗಲಿಲ್ಲ. ಆದರೆ ಪ್ರಕಾಶಕರು ಇದನ್ನು ಎಚ್ಚರ ವಹಿಸಿ ಪೈಯವರು ಸೂಚಿಸಿದಂತಹ ಸೂಚನೆಗಳನ್ನ ಚಾಚೂ ತಪ್ಪದೆ ಪಾಲಿಸಿ ಇದನ್ನ ಬೆಳಕಿಗೆ ತಂದಿರುತ್ತಾರೆ. ನಂದಾದೀಪದಲ್ಲಿರುವಂತಹ ಒಟ್ಟು ಕವನಗಳ ಸಂಖ್ಯೆ 37. ಪತ್ನಿಯ ಅಗಲಿಕೆಯು ಈ ಕವನ ಸಂಕಲನದ ಕವನಗಳ ಒಟ್ಟಿಗೆ ಕಾರಣವಾಗಿರುವಂಥದ್ದು. ಮೈಸೂರಿನ ಕಾವ್ಯಾಲಯದವರು ಅಲ್ಲಿ ಇಲ್ಲಿ ಚದುರಿ ಹೋಗಿದ್ದಂತಹ ಪೈಯವರ ಕವನಗಳನ್ನ ಹುಡುಕಿ 1969ರಲ್ಲಿ ಹೃದಯರಂಗ ಎಂಬ 3ನೆಯ ಕವನ ಸಂಕಲನವನ್ನ ಪ್ರಕಟಿಸುತ್ತಾರೆ. ಇದರಲ್ಲಿ ಒಟ್ಟು 44 ಪದ್ಯಗಳಿರುವಂಥದ್ದು. ಮೈಸೂರು ಕಾವ್ಯಾಲಯದ ಒಡೆಯರಾಗಿದ್ದಂತಹ ಕೊಡಲಿ ಚಿದಂಬರಂ ಅವರು ವಿಟಂಕ ಎಂಬ ಹೆಸರಿನಲ್ಲಿ ಪೈಯವರ 4ನೇ ಕವನ ಸಂಕಲನಕ್ಕಾಗಿ 35 ಪದ್ಯಗಳನ್ನು ಆರಿಸಿ ಕೂಡಿಸುವ ಕಾರ್ಯದಲ್ಲಿ ತೊಡಗಿದ್ದರು. ಆದರೆ ಇದು ಅವರ ಅಪ್ರಕಟಿತ ಕವನ ಸಂಕಲನವಾಗಿದೆ. ಇಂಗಡಲು ಅನ್ನುವಂಥದ್ದು ಗೋವಿಂದ ಪೈಯವರ ಪ್ರಾತಿನಿಧಿಕ ಕವನಗಳ ಸಂಕಲನ. ಇವರ ಪ್ರಾತಿನಿಧಿಕ ಕವನಗಳು ಗೊಮ್ಮಟ ಜಿನಸ್ತುತಿ, ಕವಿತಾವತಾರ, ಏಸು ಕ್ರಿಸ್ತ, ವಿಶ್ವಾಂಜಲಿ, ಮಿಂಚುಳ್ಳಿ, ಭಾರತ ಭಾಗ್ಯವಿದಾತ, ಕನ್ನಡಿಗರ ತಾಯೆ. ಗೋವಿಂದ ಪೈಯವರು ಬರೆದಂತಹ ಆದಿಪ್ರಾಸರಹಿತವಾದ ಹೊಲೆಯನು ಯಾರು ಅನ್ನುವಂತಹ ಕವನವು 1911ರಲ್ಲಿ ಸ್ವದೇಶಾಭಿಮಾನಿ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತದೆ. ತಮ್ಮ ಪ್ರಾಸತ್ಯಾಗದ ನಿರ್ಧಾರವನ್ನು ಕುರಿತು ಇಂದು ಒಬ್ಬನೇ ನಡೆದ ಮೇಕೆಯ ದಾರಿಯೇ ಮುಂದೆ ತೇರೆಳೆವ ಹೆದ್ದಾರಿಯಾಗುತ್ತದೆ ಎಂದು ಸಮರ್ಥಿಸಿಕೊಳ್ಳುತ್ತಾರೆ. ಗೋವಿಂದ ಪೈಯವರ ಕಥನ ಕವನಗಳು ಮಾತಂಗಿ, ಭಿಕ್ಷುವು ಪಕ್ಷಿಯು, ವಾಸವದತ್ತೆ. ಮಾತಂಗಿ ಎಂಬ ಕಥನ ಕವನದಲ್ಲಿ ವ್ಯಕ್ತವಾಗುವುದು ಅಸ್ಪೃಶ್ಯ ಜನರ ಮೇಲಿನ ಅವರ ಅನುಕಂಪವಾದರೆ, ಭಿಕ್ಷುವೋ ಪಕ್ಷಿಯೋ ಎಂಬಲ್ಲಿ ಗೋಚರವಾಗುವುದು ಭಿಕ್ಷುವಿನ ಸಹನೆ. ವಾಸವದತ್ತೆ ಎಂಬಲ್ಲಿ ಪರಿತ್ಯಕ್ತ ವೇಶ್ಯೆಯ ಬಗ್ಗೆ ಪ್ರಕಾಶಿತವಾಗುವಂತಹ ಉಪಗುಪ್ತನ ಉದಾರ ದೃಷ್ಟಿಯನ್ನ ನಾವು ನೋಡಬಹುದು. ಹೆಬ್ಬೆರಳು ಅನ್ನುವಂಥದ್ದು ಇವರು ರಚಿಸಿರುವಂತಹ ದೃಶ್ಯಕಾವ್ಯ ನಾಟಕವಾಗಿದ್ದು, ಮಹಾಭಾರತದಲ್ಲಿ ಬರುವಂತಹ ಏಕಲವ್ಯನ ಆಖ್ಯಾನವನ್ನ ಆಧರಿಸಿ ರಚಿತವಾಗಿರುವಂಥದ್ದು. ಈ ನಾಟಕದಲ್ಲಿ ಪೈಯವರು ಗ್ರೀಕ್ ನಾಟಕ ರಚನೆಯಲ್ಲಿ ಕಂಡುಬರುವಂತಹ ಗೋಂದಳವನ್ನ ಬಳಸಿಕೊಂಡಿರುತ್ತಾರೆ. ಚಿತ್ರಭಾನು ಅನ್ನುವಂಥದ್ದು ಪೈಯವರ ಸ್ವತಂತ್ರ ನಾಟಕವಾಗಿದ್ದು, 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ನಡೆದಂತಹ ತ್ಯಾಗ ಬಲಿದಾನಗಳ ವೀರಕಥೆಯನ್ನು ತಿಳಿಸುತ್ತದೆ. ಜೊತೆಗೆ ಪೊಲೀಸರು ವೀರ ಯುವಕನನ್ನು ಮಡಿಯುವಂತೆ ಮಾಡಿದ ಕತೆ ಇದರಲ್ಲಿದೆ. ತಾಯಿ ಅನ್ನುವಂಥದ್ದು ಗೋವಿಂದ ಪೈಯವರ ರೂಪಾಂತರಿತ ನಾಟಕ. ಹೆಣ್ಣೊಬ್ಬಳು ಒಂದು ಮಗುವಿಗೆ ಜನ್ಮ ಕೊಡಬಹುದು, ಆದ್ರೆ ಅಷ್ಟರಿಂದಲೇ ಅವಳು ತಾಯಿಯಾಗಲಾರಳು. ತನ್ನ ಸುಖ ದುಃಖಗಳನ್ನ ಬದಿಗೆ ಸರಿಸಿ ಒಂದು ಮಗುವಿನ ಲಾಲನೆ ಪಾಲನೆ ಮಾಡುವವಳು ಎತ್ತವಳಲ್ಲದಿದ್ದರೂ ತಾಯಿ ಎನಿಸಬಲ್ಲಳು ಎಂಬುದು ಈ ನಾಟಕದ ಉದ್ದೇಶ. ಇವರ ನೋ ನಾಟಕಗಳು ಎಂಬುದು ಜಪಾನಿ ಭಾಷೆಯ ಕೆಲವು ನಾಟಕಗಳ ಅನುವಾದ.
ಇದರ ಪ್ರಕಾರ ನೋ ಎಂದರೆ ಸಿದ್ಧಿ ಮತ್ತು ಸಂಪನ್ನತೆ ಎಂದರ್ಥ. ಇದರಲ್ಲಿರುವಂತಹ ಒಟ್ಟು 8 ನಾಟಕಗಳನ್ನ ಪೈ ಅವರು ವಿವಿಧ ಭಾಷೆಗಳಿಂದ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಇವರ ಗೋಲ್ಗಾತಾ ಅನ್ನುವಂತಹ ಖಂಡಕಾವ್ಯವು ಯೇಸುವಿನ ಕೊನೆಯ ದಿನವನ್ನ ಚಿತ್ರಿಸಿರುವಂತದ್ದು. ಇದರಲ್ಲಿ ಒಟ್ಟು 377 ಸಾಲುಗಳಿವೆ. ಗೋಲ್ಗಾತಾ ಎಂಬುದು ಯೇಸುವನ್ನ ಶಿಲುಬೆಗೆ ಏರಿಸಿದ ಸ್ಥಳದ ಹೆಸರು. ಗೋಲ್ಗಾತಾ ಎಂದರೆ ತಲೆಬುರುಡೆಯ ಸ್ಥಳ ಎಂದರ್ಥ. ಬೈಬಲ್ನ 4 ಸುವಾರ್ತೆಗಳಲ್ಲಿ ಅಡಕವಾಗಿರುವಂತಹ ಕಥೆಯೇ ಗೋಲ್ಗಾತಾ ಕಾವ್ಯಕ್ಕೆ ಆಕಾರವಾಗಿರುವಂತದ್ದು. ಈ ಖಂಡಕಾವ್ಯವು 1931ರಲ್ಲಿ ಪ್ರಕಟವಾಗುತ್ತದೆ. ಇವರ ವೈಶಾಖಿ ಎನ್ನುವಂಥದ್ದು ಬುದ್ಧನ ಕೊನೆಯ ದಿನವನ್ನ ಚಿತ್ರಿಸುತ್ತದೆ. ಇದರಲ್ಲಿ ಒಟ್ಟು 732 ಸಾಲುಗಳಿರುವಂತದ್ದು. 1947ರಲ್ಲಿ ಪ್ರಕಟವಾಗುತ್ತದೆ. ಇವರ ಪ್ರಭಾಸ ಅನ್ನುವಂಥದ್ದು ಶ್ರೀಕೃಷ್ಣನ ಕೊನೆಯ ಕಾಲವನ್ನ ಚಿತ್ರಿಸಿದರೆ, ದೆಹಲಿ ಅನ್ನುವಂಥದ್ದು ಮಹಾತ್ಮರ ಮರಣಕ್ಕೆ ಸಂಬಂಧಿಸಿದ್ದು. ಜಿ.ಪಿ. ರಾಜರತ್ನಂ ಅವರು ಗೋಲ್ಗಾತಾ ಕವಿ ಚಕ್ರವರ್ತಿ ರನ್ನನ ಗದಾಯುದ್ಧ ಇದ್ದಂತೆ, ವೈಶಾಖಿ ಅದೇ ಕವಿ ಚಕ್ರವರ್ತಿಯ ಅಜಿತ ತೀರ್ಥ ಪುರಾಣ ತಿಲಕ ಇದ್ದ ಹಾಗೆ. ಮೊದಲಿನ ಕೃತಿಯ ತುಂಬ ಕಾವ್ಯಾಂಗ, ಎರಡನೇ ಕೃತಿಯ ತುಂಬ ಭವ್ಯಾಂಗ ಎಂದಿದ್ದಾರೆ. ವಿ.ಎಂ. ಇನಾಮದಾರರು ಗೋಲ್ಗಾತಾ ಧವಲಗಿರಿಯಾದರೆ ವೈಶಾಖಿ ಕಾಂಚನಗಂಗೆ ಎಂದು ಪ್ರಶಂಸಿಸಿದ್ದಾರೆ. ಪೈಯವರ ಕೆಲವು ಸಂಶೋಧನಾ ಲೇಖನಗಳು: ಪೊಟ್ಟಿಲಕೆರೆಯ ಶಾಸನ ವಿಮರ್ಶೆ, ಚಾಳುಕ್ಯ ವಿಕ್ರಮನ ಪಟ್ಟಬಂಧದ ತೇದಿ, ಇಮ್ಮಡಿ ಪುಲಕೇಶಿಯ ಮೋಡಲಿಂಬದ ತಾಮ್ರಪತ್ರ, ಗಂಗರ ಮಾಧವನ 2 ಹೊಸ ಶಾಸನಗಳು, ಪುನ್ನಾಟದ ಅರಸರು, ಇತಿಹಾಸದ ಇರುಳಲ್ಲಿ ತುಳುನಾಡು, ನಮ್ಮ ಹಿರಿಯರನ್ನು ಕುರಿತು. 1916ರಲ್ಲಿ ಕವಿತಾವತಾರ ಅನ್ನುವಂತಹ ಕವನ ಸಂಕಲನವನ್ನ ರಚಿಸುತ್ತಾರೆ. ಇದು ಕನ್ನಡದ ಮೊದಲ ಸಾನೆಟ್ ಆಗಿದೆ. ಕವಿತಾವತಾರವೆಂಬ ಕವನದಲ್ಲಿ ಆದಿಕವಿ ವಾಲ್ಮೀಕಿಯನ್ನ ನೆನೆದು ಸುಯ್ಯೊಂದು ನರುಕಂಬನಿಯೊಂದು ಬಿಕ್ಕೊಂದು ಕವಿತೆಗಡ ಮರುಕಂ ಎಂಬ ಸಾಲನ್ನ ನಾವು ನೋಡಬಹುದು. ಕನ್ನಡದ ಮೊರೆ ಎನ್ನುವಂಥದ್ದು ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಷಣವಾಗಿದ್ದು, ಇದು ಪ್ರಬಂಧ ಸಂಕಲನವಾಗಿದೆ. ಇದರಲ್ಲಿ ಭಾಷಣಗಳು, ಲೇಖನಗಳು ಮತ್ತು ಆತ್ಮಕಥೆಯ ಭಾಗಗಳನ್ನ ಒಳಗೊಂಡಿರುವಂಥದ್ದು. ಬರಹಗಾರನ ಅಣೆ ಬರಹ ಅನ್ನುವಂಥದ್ದು ಪೈಯವರ ಆತ್ಮಕಥನವಾದರೆ, ಕನಸಾದ ನನಸು ಅನ್ನುವಂಥದ್ದು ಪೈಯವರಿಗೆ ತಮ್ಮ ಗುರುಗಳಾದ ಪಂಜೆಯವರಲ್ಲಿದ್ದಂತಹ ಪೂಜ್ಯ ಭಾವವನ್ನ ಎತ್ತಿ ತೋರಿಸುತ್ತದೆ. ಇವರ ಹರಕೆ ಅನ್ನುವಂತಹ ಕೃತಿಯು ದ.ರಾ ಬೇಂದ್ರೆಯವರ 50ನೇ ಹುಟ್ಟುಹಬ್ಬಕ್ಕೆ ಇವರು ಕಳುಹಿಸಿದಂತಹ ಉಡುಗೊರೆಯಾಗಿದೆ. ಗೋವಿಂದ ಪೈ ಅವರು 1949ರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿಗೆ ಭಾಜನರಾದರು. ಜೊತೆಗೆ 1950ರಲ್ಲಿ ಮುಂಬೈಯಲ್ಲಿ ಜರುಗಿದಂತಹ 34ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ವಿಸ್ಮಯವಾಗುವ ಹಾಗೆ ಸಾಹಿತ್ಯ ಸೇವೆ ಮಾಡಿರುವಂತಹ ರಾಷ್ಟ್ರಕವಿ ಗೋವಿಂದ ಪೈ ಅವರು ಬಿಟ್ಟು ಹೋಗಿರುವ ಸಾರಸತ್ವದ ಸಂಪತ್ತಿಗೆ ಕನ್ನಡ ಸಾಹಿತ್ಯ ಲೋಕ ಸದಾ ಚಿರಋಣಿಯಾಗಿದೆ. ರಾಷ್ಟ್ರಕವಿ ಗೋವಿಂದ ಪೈ ಅವರ ಕುರಿತಂತೆ ಭಾಗ 1 ಮತ್ತು 2 ಈ ವಿಡಿಯೋಗಳು ಇಷ್ಟವಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.